everyone, welcome back to my YouTube channel and also welcome to episode 4 of Maldives. ನೋಡಿ ಇನ್ನೂ ನಾವು ಮಾಲ್ಡೀವ್ಸಲ್ಲಿ ನಮ್ಮ ರೆಸಾರ್ಟಿಗೆ ಹೋಗೋದನ್ನೇ ಇನ್ನೂ ಎಪಿಸೋಡ್ 4 ಇದೆ. ಸೊ ಯು ಜಸ್ಟ್ ಇಮ್ಯಾಜಿನ್ ನಮ್ಮ ಹತ್ರ ಎಷ್ಟು ಶಾರ್ಟ್ಸ್ ಇದೆ. ಇನ್ಸ್ಟಾ 360ದು, ನನ್ನ ಫೋನ್ದು, ಚಿನ್ಮಯ್ ಫೋನ್ದು. ಸೊ ವಿ ಹ್ಯಾವ್ ಲಾಟ್ ಆಫ್ ವೀಡಿಯೋಸ್ ಆನ್ ದಿಸ್ ಎಪಿಸೋಡ್, ಆನ್ ದಿಸ್ ಸೀರೀಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈಗ ನಾವು ಪ್ಲೇನನ್ನು ಹತ್ತಿ ನಮ್ಮ ರೆಸಾರ್ಟ್ಗೆ ಹೋಗೋ ಟೈಮು. ಹಳೆಯ ಎಪಿಸೋಡ್ಸ್ ಅಂದರೆ 1, 2, 3 ಎಪಿಸೋಡ್ಸ್ನ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಗೆ ಹೋಗಿ ನೋಡಿ. ಅಲ್ಲಿ ನಿಮಗೆ ಮಾಲ್ಡೀವ್ಸ್ನ ಎಲ್ಲ ಒಂದು ವೀಡಿಯೋಸ್ನ ಪ್ಲೇಲಿಸ್ಟ್ ಇದೆ, ಯು ಕ್ಯಾನ್ ವಾಚ್ ಅಂತ ಹೇಳ್ತಾ, ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಬೇಕು. ಆದಷ್ಟು ವ್ಯೂಸನ್ನು ಕೊಡಬೇಕು ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ನಮ್ಮ ರೆಸಾರ್ಟಿಗೆ ಎಂಟ್ರಿ ಆಗ್ತೀವಿ ಆ್ಯಂಡ್ ಎಷ್ಟು ಚೆನ್ನಾಗಿರೋ ರೆಸಾರ್ಟ್ ನಮಗೆ ಕೊಟ್ಟಿದ್ರು ಅನ್ನೋದನ್ನು ಇವಾಗ ತೋರಿಸ್ತೆ. ರೆಕಾರ್ಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ಸೀ ಪ್ಲೇನ್. One person with Kannada. This is your life jacket. Life jacket can be found under your seat. ಬರೀ ತಿನ್ನೋದೇ ಆಗೋಯ್ತು. ಎಲ್ಲಿದ್ದೀವಿ ಗೊತ್ತಾ? ಸ್ವರ್ಗದ ಮೇಲೆ. ಬ್ಯೂಟಿ. ಬೇಬಿ ಚಕೇರ್. ಇನ್ನೂ ಒಂದು ಬೋಟ್ ಜರ್ನಿ ಇದೆಪ್ಪ. ನಿಜ, ಇನ್ನೂ ಒಂದು ಬೋಟ್ಗೆ ಹೋಗ್ಬೇಕು. ಇವಾಗ ನಮ್ಮನ್ನು ಬಸ್ಸಿಂದ ಪಿಕ್ ಮಾಡಿ ಮತ್ತೆ ಸ್ಪೀಡ್ ಬೋಟಲ್ಲಿ ರೆಸಾರ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೈಟ್ ವ್ಯೂ ಆಗಿದ್ದರಿಂದ ಜಾಸ್ತಿ ಶಾರ್ಟ್ಸ್ ನಮಗೂ ಸಿಕ್ಕಿಲ್ಲ. ಇದು ನಮಗೆ ಅರೇಂಜ್ ಆದಂತಹ ನೈಟ್ ಡಿನ್ನರ್. ಎಷ್ಟು ಮೆನು ಇತ್ತು ಅಂದರೆ ಹೇಳೋಕ್ಕಾಗಲ್ಲ. ಇವಾಗ ನಾನು ತೋರಿಸಲ್ಲ, ಇನ್ನು 4 ಡೇಸ್ ಇರ್ತೀವಲ್ವ, ಏನೇನು ಮೆನು ಅಂತ ಕಂಪ್ಲೀಟಾಗಿ ನಿಮಗೆ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಹೋಗಿ ಮಲ್ಕೊತೀವಿ. ಗುಡ್ ಮಾರ್ನಿಂಗ್. ಸೊ ನಾವು ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿಗೆ ಹೋಗ್ತಾ ಇದ್ದೀವಿ. ಇವಾಗ ಹೇಗಿರುತ್ತೆ ತಿಂಡಿ, ಎಷ್ಟು ವೆರೈಟೀಸ್ ಇದೆ ಇವತ್ತು ತಿಂಡಿಗೆ ಅಂತ ನೋಡುವಂಥ ಟೈಮ್. ವಿ ಆರ್ ಸೋ ಮಚ್ ಎಕ್ಸೈಟೆಡ್ ಆ್ಯಂಡ್ ಹೊಸ ಇನ್ಸ್ಟಾ 360 ಆಗಿರೋದ್ರಿಂದ ಎಲ್ಲ ಥರ ಶಾರ್ಟ್ಸ್ನೂ ನಾವು ಟ್ರೈ ಮಾಡ್ತಾಯಿದ್ವಿ.
ನಮ್ಗದೊಂಥರ ಎಕ್ಸ್ಪ್ಲೋರ್ ಥರ ಆಗಿತ್ತು. ಆ್ಯಂಡ್ ಇದು ನಾವು ಹೋದಂಥ ವಿಲ್ಲಾ ಸನ್ ಐಲ್ಯಾಂಡ್ ಪಾರ್ಕ್ ಏನಿದೆ, ಇದು ತುಂಬಾ ದೊಡ್ಡದಾದಂಥ ರೆಸಾರ್ಟು. ದೊಡ್ಡ ಐಲ್ಯಾಂಡ್ ಇದು ಆ್ಯಕ್ಚುಲಿ. ಸೊ ಇಡೀ ಐಲ್ಯಾಂಡಲ್ಲಿ ಒಂದು ರೆಸಾರ್ಟ್ ಇದೆ. ಸೊ ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲವುದು ಅದರೊಳಗೇ ಇದೆ. ನಾವು ಕಾಣಿಸ್ತಿದ್ದಿಲ್ಲ ನೀನು ನಿಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅದರಲ್ಲಿ ಈ ಮೋಡ್ ಇಟ್ಕೊಂಡು ನಾವು ಅಂತ ಇದು ಯಾವ್ದು ನೋಡು, ಇದೇನು ಹೆಸರು ನೋಡು ಗೊತ್ತಾಗುತ್ತೆ. ಇದು ಯಾವುದು ರೆಸ್ಟೋರೆಂಟ್ ಇಲ್ಲಿ ಕಣ, ಇಲ್ಲಿದ್ದೀವಿ ನೋಡಿ. ಇದೆ 6 8 8 ಇಸ್ ಗೋಲ್ಫ್ ಬಾರ್. ಇದು ಗೋಲ್ಫ್ ಇದು, ಆ ಕಡೆ ಕ್ಲಬ್ ನೋಡೋದು ಯಾರು. ಎಲ್ಲ ಹತ್ರ ಇದ್ದೀವಿ ನಾವು. ಅದೇ 8 ಪಕ್ಕನೇ ಇರೋದು, ಅಲ್ಲೇ ಇದೆಯಲ್ಲ. ಇಲ್ಲಿ ತೇಲ್ತಾ ಇದ್ದೀವಿ. ಇಲ್ಲಿ ಒಬ್ರು ಇದ್ದಾರೆ, ಜಂಪ್ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ಇದು ನಮ್ಮದು ಪ್ರೈವೇಟ್ ಪೂಲ್ ಆ್ಯಕ್ಚುಲಿ. ತಂದಿರಲಿಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಡ್ರೋನ್ಸ್ ಫ್ಲೈಯೂ ಮಾಡೋಂಗಿಲ್ಲ. ಅದಕ್ಕೆ ಇಲ್ಲಿ ಫೋಟೋಗ್ರಫಿಗೆ ಒಂದು ಸ್ಟುಡಿಯೋ ಇತ್ತು, ಇದು ರೆಸಾರ್ಟಲ್ಲೇ ಒಂದು ಸ್ಟುಡಿಯೋ ಇತ್ತು, ರೆಸಾರ್ಟ್ ಅವ್ರದ್ದೇ. ಸೊ ಅಲ್ಲಿಗೆ ಹೋಗಿದ್ವಿ. ಇವಾಗ ಕೇಳ್ಕೊಂಡು ಬರೋಣ, ಡ್ರೋನ್ಸ್ ರೆಂಟಿಗೆ ಕೊಡ್ತಾರಾ ಅಥವಾ ಡ್ರೋನ್ ಶಾಟ್ಸ್ ಕೊಡ್ತಾರಾ ಹೇಗೆ ಕೇಳ್ಕೊಂಬರೋಣ ಅಂತ. ಡ್ರೋನ್ ಶಾಟ್ಸ್ ಕೊಡಲ್ಲ ಅಂದರು, ಮತ್ತು ಡ್ರೋನ್ ರೆಂಟಲ್ಲೂ ಕೊಡಲ್ಲ ಅಂತಂದರು. ಸರಿ, ನೀವು ತೆಕ್ಕೊಡೋಕ್ಕೆ ಹೆಂಗಾಗತ್ತೆ ಏನು, ಫೋಟೋಸ್ ಎಲ್ಲ ಹೆಂಗೆ ಪ್ಯಾಕೇಜಸ್ ಅಂತ ಕೇಳಕ್ಕೆ ಹೋಗಿದ್ವಿ.
ಅವರು 12 ಫೋಟೋಸ್ ತೆಕ್ಕೊಡೋದಕ್ಕೆ ವಿತ್ ಒನ್ ಆಲ್ಬಮ್, ವಿತ್ ಒನ್ ಆಲ್ಬಮ್ ಅಲ್ಲ, ಅದು ಪ್ಯಾಡ್. ಇಟ್ಸ್ ಜಸ್ಟ್ ಹೋಲ್ಡರ್. ಆ ಕಡೆ ಒಂದು ಫೋಟೋ, ಈ ಕಡೆ ಒಂದು ಫೋಟೋ ಹಾಕಿ ಒಂದು ಜಸ್ಟ್ ಒಂದು ಶೋಕೇಸಲ್ಲಿ ಅಥವಾ ಒಂದು ಟೇಬಲ್ ಮೇಲೆ ಇಡೋ ಥರ ಅದ್ರ ಜೊತೆಗೆ 12 ಫೋಟೋಸ್ ಕೊಡ್ತಾರಂತೆ. 32,000 ಹೇಳ್ದ ಅವನು. ನಂಗೆ ಅದಕ್ಕೆ ಆಲ್ರೆಡಿ ನಗು ಬಂದಿತ್ತು. ಬಿಕಾಸ್ ಪಾಪ ಚಿನ್ಮಯ್ ಹೆಗ್ಡೆ ಫಿಲ್ಮ್ಸಲ್ಲಿ 12 ಫೋಟೋಗೆಲ್ಲ ಅಷ್ಟೆಷ್ಟು ಇಸ್ಕೊಳ್ಳಲ್ಲ. ಬೈ ದ ವೇ, ಓಕೆ, 1 minute, ಜಸ್ಟ್ 1 minute ವಿಡಿಯೋ ವಿತ್ ಡ್ರೋನ್ ಆ್ಯಂಡ್ ಕ್ಯಾಮ್ರಾ ಫುಟೇಜಸ್. ಅದು ಯೂಸ್ ಮಾಡೋದು ನಿಕಾನ್ ಕ್ಯಾಮ್ರಾ ಅಂತ ಕ್ಯಾಮ್ರಾ. ಅದಕ್ಕೆ ಹಿ ವಾಸ್ ಲೈಕ್ 45,000 ಬರೀ 1 minute ಡ್ರೋನ್ ಮತ್ತೆ $465. ಸೊ ಯಾ 45,000 ಅರೌಂಡ್ 42 to 45,000. ಸೊ ನಾವು ಅಲ್ಲಿಂದ ಮಾಡಿದ್ವಿ. ನಾನು ನನ್ನ ಚಿನ್ಮಯ್ ಹೆಗ್ಡೆ ಫಿಲ್ಮ್ಸ್ ಅಲ್ಲಿ ಫುಲ್ ಏನಾದರೂ ಪ್ಯಾಕೇಜ್ ಕೊಟ್ರೆ ಡ್ರೋನ್ನ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ. ಐ ವಾಸ್ ಟೆಲ್ಲಿಂಗ್ ಹಿಮ್, ಯಾರ್ಯಾರು ನನ್ನ ಕಸ್ಟಮರ್ಸ್ ನೋಡ್ತಾರೆ ಅವ್ರಿಗೆಲ್ಲ ಡ್ರೋನ್ ಕಾಂಪ್ಲಿಮೆಂಟ್ರಿನೇ ಕೊಟ್ಟಿದ್ದೀನಿ ನಾನು. ಐ ವಾಸ್ ಟೆಲ್ಲಿಂಗ್ ಹಿಮ್, ನೀನು ವೆಡ್ಡಿಂಗ್ ಎಲ್ಲ ಪ್ಯಾಕೇಜ್ ಕೊಟ್ರೆ ಡ್ರೋನ್ನ ಕಾಂಪ್ಲಿಮೆಂಟ್ರಿ ಕೊಡ್ತೀಯಾ? ಆ್ಯಂಡ್ ಹಿಯರ್ ದೇ ಆರ್ ಆಸ್ಕಿಂಗ್ ಫಾರ್ ಅ 1 minute ವಿಡಿಯೋ 45,000. ಪ್ರೀ ವೆಡ್ಡಿಂಗೇ ಆಗೋಗ್ಬಿಡುತ್ತೆ. ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ಗೆ ಅಷ್ಟು ಚಾರ್ಜ್ ಮಾಡಲ್ಲ ನಾನು ಕೆಲವೊಂದು ಕಸ್ಟಮರ್. ಹೌದು. ಸೊ ಇವಾಗ ಇದನ್ನ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಫಾರ್ ಯುವರ್ ಫ್ಯೂಚರ್ ಈವೆಂಟ್ಸ್ ಬುಕ್ ಚಿನ್ಮಯ್ ಹೆಗ್ಡೆ ಫಿಲ್ಮ್ಸ್. ಇದರಲ್ಲಿ ಡ್ರೋನ್ ಶಾಟ್ಸ್ ತೆಕ್ಕೊಂಬರ್ತೀನಿ. ಐ ಫೈಂಡ್ ಸಮ್ ಬಕ್ರಾ ನಾವು ಹೇಳ್ದಂಗೆ ತೆಗಿಯೋ ಥರ ತೆಗೆದ್ಬಿಟ್ಟು ತೆಗಿತೀನಿ. ಬೇಬಿ ಗುಡ್ ಮಾರ್ನಿಂಗ್. ವೆರಿ ಗುಡ್. ಎಷ್ಟು ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇದೆ ಇಲ್ಲಿ? ಅರೌಂಡ್ 100. ಸೊ ಅಷ್ಟರಲ್ಲಿ ನಾವು ಇದಿಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ರೌಂಡಲ್ಲಿ ತಂದಿದ್ದೀವಿ. ಇದನ್ನು ವೆಜ್ಜು, ಹಾಂ, ನಾನ್ ವೆಜ್ ಜಾಸ್ತಿ. ಹೌದು, ಬೀಫು, ಫಿಶು, ಚಿಕನ್ನು, ಅದು ಇದು ಅಂದ್ಕೊಂಡು. ಬಟ್ ಹಾಂ, ವೆಜ್ಜಲ್ಲಿ ನಮ್ಗೆ ಇಷ್ಟು ಆಪ್ಷನ್ಸ್ ಸಿಕ್ಕಿದ್ರಿಂದ ಇನ್ನೂ ಇದೆ. ಬಟ್ ವಿ ಡಿಡ್ಂಟ್ ಚೂಸ್. ಯಾ, ಬ್ರೆಡ್ ಇದೆ, ಬ್ರೆಡ್ಸ್ ಇದೆ, ಲಾಟ್ ಆಫ್ ಬ್ರೆಡ್ಸ್ ಇದೆ, ಓಟ್ಸ್ ಇದೆ, ಓಟ್ಸ್ ಇದೆ, ಚಪಾತಿ ಇದೆ. ಸೊ ಇವಾಗ ನಮ್ಮ ರೂಮು ಹೀಗೆ ಬಂದು ಮೇಡಮ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಮಾಡಿ ಮೇಡಮ್. 149 is our room number. ಇದು beach poolside villa. So let's go. This is our room. See, ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಒಂದು ರೂಮ್ಗೆ ಒಂದೊಂದು ವೈಫೈ ಆ ಥರ ಇರುತ್ತೆ. ಲಾಕರ್, ಐರನ್ದು, ಅಂಬ್ರೆಲಾ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಟಾರ್ಚ್ ಎಲ್ಲ ಒಂದೊಂದು ರೂಮಿಗೆ ಸಪ್ರೇಟು. ಆ್ಯಂಡ್ ಸ್ಪೆಷಲ್ ಪಾರ್ಟ್ನ ತುಂಬ ಇಷ್ಟ ಆಗಿದ್ದು 2 ಜಾಗ. ಒಂದು ನಾನು ತೋರಿಸ್ತೀನಿ, ಇನ್ನೊಂದು ಚಿನ್ಮಯ್ ತೋರಿಸ್ತಾನೆ. ಇದು ವಾಶ್ರೂಮ್, ಬಾತ್ ಟಬ್ ನಂಗೆ ತುಂಬ ಇಷ್ಟ ಆಗಿದ್ದು. ಓಪನ್ ಶಾವರ್. See, this is so good. And ಇಲ್ಲಿ AC ಇದೆ. ಫಾರಿನ್ ಕಂಟ್ರಿ. ಎಲ್ಲೆಲ್ಲೂ ಎ ಸಿ, ಎಲ್ಲೆಲ್ಲೂ ಎ ಸಿ, ಎಲ್ಲೆಲ್ಲೂ ಎ ಸಿ, ಎಲ್ಲೆಲ್ಲೂ. ಸೊ ನೆಕ್ಸ್ಟ್ ದಿಸ್ ಇಸ್ ಅಟ್ಯಾಚ್ ರೂಮ್. ಅಲ್ಲಿ ಒಂದು ಸೋಫಾ, ಇಲ್ಲಿ ಬೆಡ್, ಅಲ್ಲಿ ಟಿವಿ ಬಂದಾಗಿಂದ ಆನೇ ಮಾಡಿಲ್ಲ. 2 days ಆಯಿತು ನಾವು ಆನ್ ಮಾಡಿ. ಆ್ಯಂಡ್ ಇಲ್ಲಿ ಎಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇದೆ. ಯಾವುದು ನಾವು ಯೂಸ್ ಮಾಡಿಲ್ಲ ಬಿಕಾಸ್ ಗೊತ್ತಲ್ಲ, ಯಾವುದು ಸ್ಪ್ರೈಟು, ಕೋಕಾ ಎಲ್ಲ ಯೂಸ್. ವಿ ಹ್ಯಾವ್ ಅ ಫ್ರಿಡ್ಜ್ ಆಸ್ ವೆಲ್ ಹಿಯರ್. ಇಲ್ಲಿ ಫ್ರಿಡ್ಜ್ ಇದೆ, ಮಿನಿ ಫ್ರಿಡ್ಜ್. ಕೋಕ್ ಅದು ಇದು ಎಲ್ಲ ಇದೆ. ಆ್ಯಂಡ್ ಡ್ರಿಂಕ್ ಇದೆ, ಸ್ಪ್ರೈಟ್ ಇದೆ, ನಾವೇನು ಬೇಕು. ಇಲ್ಲಿ ಬಾಳೆಹಣ್ಣು ಅಂತ ಈ ಪುಟ್ಟ ಬಾಳೆಹಣ್ಣು ಕೊಟ್ಟಿದ್ದಾರೆ. ಬಟ್ ಅದು ತಿಂದು ನೋಡಿದ್ರೆ ಪಚ್ಚ ಬಾಳೆಹಣ್ಣು ಥರ ಇದೆ. ಸೊ ಫ್ರೂಟ್ಸ್ ಇದೆ. ಆ್ಯಂಡ್ ಇವಾಗ ಒಂದು ಸ್ಪೆಷಲ್ ಪಾರ್ಟ್ ಇದೆ ನಮ್ಮ ರೂಮಿಂದ. ಅದನ್ನ ಚಿನ್ಮಯ್ ಕಂಟಿನ್ಯೂ ಮಾಡ್ತಾನೆ, ನಾನು ವಿಡಿಯೋ ಮಾಡ್ತೇನೆ. ಇಲ್ಲ ನೀನೇ ಕಂಟಿನ್ಯೂ ಮಾಡಿ. ಇಲ್ಲ, ಯು ಕ್ಯಾನ್ ಕಂಟಿನ್ಯೂ ಪ್ಲೀಸ್. ಸೊ now are you ready? ಅವ್ರು ಇವಾಗಲೇ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ವಿಡಿಯೋ ಮಾಡುವಾಗ. See,
ನಮ್ಮ ಬೆಡ್ರೂಮಿಂದ ಡೈರೆಕ್ಟ್ ಕನೆಕ್ಷನ್ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಆರಾಮಾಗಿ ಚಿಲ್ ಮಾಡ್ಕೊಂಡು ಸಿಟ್ಔಟ್ ಮಾಡ್ಕೊಂಡು ಡೈರೆಕ್ಟಾಗಿ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ. ನೆನ್ನೆ ಅಂತೂ ನಾವು 10 ಗಂಟೆಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 1 ಗಂಟೆ ತನಕ ಆಟ ಆಡಿದ್ವಿ. ಇವತ್ತು ಬೆಟರ್, ಜಸ್ಟ್ 45 ಮಿನಿಟ್ಸ್ ಆಟ ಆಡ್ತೀವಿ. ಇಲ್ಲಿ ಬಂದು ಮಳೆನಾಳೆ ಕಾಲು ತೊಳ್ಕೊಳಕ್ಕೆ ಮತ್ತೆ ಸಪ್ರೇಟ್ ಇಲ್ಲ. ಮತ್ತೆ ಬೀಚಿಗೆ ಹೋಗಿ ಬಂದ್ವಿ ಅಥವಾ ಈ ಬಂದು ಗಲೀಜಾಯಿತು ಅಂದರೆ ಮತ್ತೆ ಇಲ್ಲೊಂದು ಶವರ್ಗಳೇ 3 ನಿಂತಿದೆ. ಬೀಚ್ ಫುಲ್ ಬೀಚು. ಇದು ಜಸ್ಟ್ ಲೈಕ್ ದಿಸ್ ನಮ್ಮ ಥರನೇ ಬೇರೆ ಬೇರೆ ವಿಲಾಸು. ಇದು ನಮ್ಮ ಪಕ್ಕದ ರೂಮು. ಹಾಗೆ ನೆಕ್ಸ್ಟು ಎವ್ರಿ ಒನ್ ಹ್ಯಾವ್ ಅ ಪ್ರೈವೇಟ್ ಪೂಲ್. ಎವ್ರಿಥಿಂಗ್ ಹ್ಯಾಸ್ ಅ ಪ್ರೈವೇಟ್ ಪೂಲ್. ಇಟ್ಸ್ ಅ ಪ್ರೈವೇಟ್, ಸೊ ಐ ಡೋಂಟ್ ವಾಂಟ್ ಅ ವಿಡಿಯೋ. ಆ್ಯಂಡ್ ಯಾ, ಸೊ ಅವ್ರವ್ರ ರೂಮಿಂದ ಪ್ರೈವೇಟ್ ಪೂಲ್ನ ಯೂಸ್ ಮಾಡಿ ಡೈರೆಕ್ಟಾಗಿ ಬೀಚಿಗೆ ಬರ್ಬೋದು. ಅಲ್ಲಿ ದೂರದಲ್ಲಿ ಕಾಣ್ತಿರೋದು ಒಂದು ರೆಸ್ಟೋರೆಂಟು. ಅದು ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡಿದ್ದು ಪಾಯಿಂಟು ಅವತ್ತು ರಾತ್ರಿ. ಇಲ್ಲಿಂದ ಫುಲ್ ಬ್ರಿಡ್ಜ್ ಮೇಲೆ ಬಂದರೆ ಆ ಪಾಯಿಂಟ್ ಏನಿದೆ ಅದು ರಿಸೆಪ್ಷನ್ ಏರಿಯಾ. ಅದಾದಮೇಲೆ ರೆಸ್ಟೋರೆಂಟು, ಬಾರು, ರೂಮ್ಸ್ಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ. ಉದ್ದಕ್ಕೂ ಐಲ್ಯಾಂಡ್ ಪೂರ್ತಿ ಹಾಗೆ ಇದೆ. ಈ ಐಲ್ಯಾಂಡ್, ಹೋಲ್ ಐಲ್ಯಾಂಡ್ ಒಂದೇ ರೆಸಾರ್ಟ್. ಸೊ ಇಲ್ಲಿಂದ ನಾವಿವಾಗ ವಾಟರ್ ವಿಲ್ಲಾಗೆ ಶಿಫ್ಟ್ ಆಗ್ತಾ ಇದ್ದೀವಿ. ದ ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ವೀಡಿಯೋಸ್ ಎಲ್ಲ ಮಾಲ್ಡೀವ್ಸ್ ಅಂದ ತಕ್ಷಣ ಬರೋದು ದಟ್ ಈಸ್ ವಾಟರ್ ವಿಲ್ಲಾ. ನಾವು 2 days ಇಲ್ಲಿ ಸ್ಟೇ ಆಗಿದ್ದು, ಬಟ್ ನಮಗೆ ಅನ್ಫಾರ್ಚುನೇಟ್ಲಿ ಫ್ಲೈಟ್ ಇದಾಗಿದ್ದರಿಂದ ಬರೀ 1.5 ಸ್ಟೇ ಆಗೋ ಥರ ಆಯಿತು. 1.5 days ಇಲ್ಲಿ ಸ್ಟೇ ಆದ್ವಿ. ಇಲ್ಲಿಂದ ನಾವು ಆ್ಯಕ್ಚುಲಿ ನಾನು ಬುಕ್ ಮಾಡಿದ್ದು ಸನ್ಸೆಟ್ ಬೀಚ್ ವಿಲ್ಲಾ, ಆದರೆ ನನಗೆ ಅಪ್ಗ್ರೇಡ್ ಆಯಿತು ದಟ್ ಪೂಲ್ ವಿಲ್ಲಾ ಅಂತ. ಸೊ ನಾವು ಇವಾಗ ವಾಟರ್ ವಿಲ್ಲಾಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಟು ವಾಟರ್ ವಿಲ್ಲಾ ಆ್ಯಂಡ್ ಎಂಜಾಯ್ ದ ವಾಟರ್ ವಿಲ್ಲಾ. ಕನ್ನಡದಲ್ಲಿ ಹೇಳೋದನ್ನೇ, ಕನ್ನಡದಲ್ಲಿ ವ್ಲಾಗ್ ಮಾಡ್ತಾರದು ನಿನಗೆ ಗೊತ್ತಾಗಲ್ವಾ? ಇವಾಗ ಇಲ್ಲಿಂದ ವಾಟರ್ ವಿಲ್ಲಾಗೆ ಹೋಗಿ ವಾಟರ್ ವಿಲ್ಲಾ ಹೇಗಿದೆ ಅನ್ನೋದನ್ನ ನಮ್ಮ ಕನ್ನಡ ಭಾಷೆಯಲ್ಲಿ ತೋರಿಸ್ಕೊಡ್ತೀನಿ. ಕನ್ನಡ ಭಾಷೆಯಲ್ಲಿ ಹೇಳ್ಕೊಟ್ಬಿಡ್ತೀಯಾ? ಓಕೆ, ಸೊ ಇವಾಗ ನಾವು ದ ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಪ್ಲೇಸ್ ವಾಟರ್ ವಿಲ್ಲಾಗೆ ಹೋಗ್ತಾ ಇದ್ದೀವಿ. ವಾಟರ್ ವಿಲ್ಲಾ ಹೇಗಿತ್ತು, ನಮ್ಮ ಎಕ್ಸ್ಪೀರಿಯನ್ಸ್ ಆ್ಯಂಡ್ 2 days ನಾವು ಹೇಗೆ ಸ್ಟೇ ಮಾಡಿದ್ವಿ, ಅಲ್ಲಿ ಫೆಸಿಲಿಟೀಸ್ ಏನೇನಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಸೊ ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಅಂಟಿಲ್ ನೆಕ್ಸ್ಟ್ ಎಪಿಸೋಡ್, ಸಿ ಯು, ಟಾಟಾ. ಆ್ಯಂಡ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.